ಹಾಯ್ ಹಲೋ ಎಲ್ಲ ನನ್ನ ಅಣ್ಣ ತಮ್ಮಂದಿರಲ್ಲಿ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ. ಏನಪ್ಪ ಅಂತಂದರೆ, ಇತ್ತೀಚೆಗೆ ಅಷ್ಟೇ ಈ ದಿನಗಳಲ್ಲಿ ಏನು ಎಲ್ಲಂದರೆ ಅಲ್ಲೆಲ್ಲ ಮರ್ಡರ್ಗಳಾಗ್ತಿದ್ದಾವೆ. ಮಾನವೀಯತೆ ಅನ್ನೋದನ್ನ ಮರೆತು ಕೂಡ ಒಳ್ಳೆ ಕುರಿನ ಕೋಳಿನ ಕತ್ತರಿಸ್ದಂಗೆ ಚಕ್ಕ ಚಕ್ಕ ಅಂತ ಕತ್ತರಿಸಿ ಬಿಸಾಕ್ತಿದ್ದಾರೆ. ಅದು ಜಾಸ್ತಿ ಯಾರಪ್ಪ ಅಂತನೋ ಒಂದು ರಿಲೇಷನ್ನು, ಇನ್ನೊಂದು ಫ್ರೆಂಡ್ಸ್. ಸೊ ನಾನು ಈ ನಮ್ಮ ಅಣ್ಣ ತಮ್ಮಂದ್ರಿಗೆ ಏನು ಹೇಳ್ತೀನಿ ಅಂದರೆ, ಎಂಥ ಮಚ್ಚಾಗನೇ ಆಗಿರಲಿ, ಇವನು ನನ್ನ ಮಚ್ಚ, ಇವನು ನನ್ನ ಪ್ರಾಣ ಕೊಡ್ತಾನೆ, ಅವೆಲ್ಲ ಸುಳ್ಳು. ಮಚ್ಚಾಗಿಚ್ಚ ಅನ್ನೋದೆಲ್ಲ ಮೊಚ್ಚೆತ್ಕೊಂಡು ಹೊಡಿಯೋ ನನ್ನ ಮಕ್ಕಳೇನೇನೆ. ಇವನು ಒಳ್ಳೆಯವನು, ಇವನ ಜೊತೆ ಹೋಗ್ಬೇಕು ಕುಡಿಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಹುಡುಗರಿಗೆ, ಆ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ. ನೀವು ಹೋಗಿ ಇನ್ನೊಬ್ಬರ ಜೊತೆ ಹೋಗಿ ಕುಡ್ಕೊಂಡು ಬರ್ತೀರಲ್ಲ, ಆ ಕುಡಿದ ನಶೆಯಲ್ಲಿ ಅವನಿಗೇನು ನತ್ತಿಗೆ ಇರುತ್ತೋ, ನಿಮಗೇನು ನತ್ತಿಗೆ ಇರುತ್ತೋ ನನಗೆ ಗೊತ್ತಿಲ್ಲ. ಇಬ್ಬರ ಮಧ್ಯೆ ಏನೋ ಒಂದು ಮಾತು ವಿವಾದ ಆಗಿ ಸಾಯೋ ತನಕ ಹೋಗ್ತೀರಾ. ಬಟ್ ನಿಮಗೋಸ್ಕರ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿರೋ, ಇಲ್ಲ ತಂದೆ ತಾಯಿನೋ, ಅಥವಾ ನಿಮ್ಮ ಹೆಂಡತಿರು, ಇಲ್ಲ ನಿಮ್ಮ ಮಕ್ಕಳು ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಇದೊಂದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಕುಡಿಯೋಕ್ಕೂ ಮುಂಚೆ, ಪೋಲಿಗಳ ಜೊತೆ ಸೇರೋಕ್ಕೂ ಮುಂಚೆ ನಿಮ್ಮ ಫ್ಯಾಮಿಲಿನ ನೆನೆಸ್ಕೊಳ್ಳಿ. ಯಾಕಂದರೆ ಯಾವ ನನ್ನ ಮಗನೂ ಒಳ್ಳೆ ನನ್ನ ಮಗ ಅಲ್ಲ, ಸ್ನೇಹಿತ ಅನ್ನೋನು. ಆ ಸ್ನೇಹಿತ ಅನ್ನೋನು ಈಗಿನ ಕಾಲದಲ್ಲಿ ಯಾರು ಅಂತ ಒಳ್ಳೆ ಸ್ನೇಹಿತರು ಇರಲ್ಲ. ಯಾಕಂದರೆ ನಿನ್ನ ಹಾಳು ಮಾಡಬೇಕು, ನಾನು ನಿನ್ನ ದುಡ್ಡಲ್ಲಿ ನಾನು ಎಂಜಾಯ್ ಮಾಡಬೇಕನ್ನೋ ಅಂಥ ಸ್ನೇಹಿತರೇ ಈಗ ಜಾಸ್ತಿ ಇರೋದು. ಅವನು ಆಲ್ರೆಡಿ ಕೆಟ್ಟೋಗ್ಬಿಟ್ಟಿರ್ತಾನೆ, ಅಂಥವ್ರ ಜೊತೆನೇ ಸೇರೋದು ಜಾಸ್ತಿ ಇವಾಗಿನ ಹುಡುಗರಿಗೆ ದಯವಿಟ್ಟು ನಾನು ಹೇಳೋದು, ರಿಕ್ವೆಸ್ಟ್ ಮಾಡೋದೇನಂತಂದರೆ, ಒಬ್ಬೊಬ್ಬರೇ ಎಲ್ಲೂ ಹೋಗಬೇಡಿ ಆಯಿತಾ. ನೀವು ಇಬ್ಬರು ಹೋಗ್ತೀರಾ, ಓಕೆ ಹೋಗಿ. ಇಬ್ಬರು ಹೋಗ್ಬೇಕಾದ್ರೂ ನಿಮ್ಗಳ ಹತ್ರ ಒಂದು ಸೇಫ್ಟಿ ಇಟ್ಕೊಳ್ಳಿ. ಸೇಫ್ಟಿ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಇದು ಎಲ್ಲರೂ ಹೆಣ್ಮಕ್ಳಿಗೆ ಹೇಳ್ತಿದ್ರು, ಇವತ್ತು ನಾನು ಗಂಡು ಮಕ್ಳಿಗೆ ಹೇಳ್ತಿದ್ದೀನಿ. ಯಾಕಂತಂದರೆ ನಿಮ್ಮದು ಒಂದು ಪ್ರಾಣ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಎಲ್ಲನಲ್ಲೇ ನಡೀ ರೋಡಲ್ಲಿ ಮಚ್ಚೆತ್ಕೊಂಡು ಕತ್ತರಿಸ್ತಾರೆ. 100 ಜನ ಓಡಾಡ್ತಿದ್ರು ಕೂಡ ಯಾವ ಜನನೂ ರಕ್ಷಣೆ ಮಾಡಲ್ಲ. ಯಾಕಂದರೆ ಎಲ್ಲ ಎದುರ್ಪುಕಲ್ ನನ್ನ ಮಕ್ಕಳು. ಒಬ್ಬರು ನನ್ನ ಮಗನಿಗೂ ಮೊನ್ನೆ ರೀಸೆಂಟಾಗಿ ಬೆಂಗಳೂರಲ್ಲಿ ಆಗಿದೆ, ಮಚ್ಚೆತ್ಕೊಂಡು ಹೊಡೆದಿದ್ರೆ ಅಷ್ಟೂ ಜನ ಗಂಡಸರು ಅಲ್ಲೇ ಅಡ್ಡಾಡ್ತಿದ್ದಾರೆ. ಮೀಸೆ ಒಂದಿದ್ರೆ ಸಾಲದು, ತಾಕತ್ತು ಇರಬೇಕು. ಎಂಥ 100 ಜನ ಕತ್ತಿ ಹಿಡ್ಕೊಂಡು ಬಂದರೂ ಎದುರಿಸೋವಂಥ ತಾಕತ್ತಿರಬೇಕು. ಯಾಕಂದರೆ ನೀನು ಒಬ್ಬನೇ ಗಂಡಸಲ್ಲಿ 100 ಜನ ಓಡಾಡ್ತಿದ್ರು ಕೂಡ ಒಬ್ಬ ವ್ಯಕ್ತಿನ ಚಕ ಅಂತ ಕೊಲ್ತಿದ್ರು ಕೂಡ ಅದನ್ನು ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಸುಮ್ಮನೆ ಇದ್ದರೆ ವಿನಃ ಆ ವ್ಯಕ್ತಿನ ಹೋಗಿ ರಕ್ಷಣೆ ಮಾಡಲಿಲ್ಲ. ಸೊ ನಾನು ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ರಕ್ಷಣೆಗೆ ನೀವೇ ಹೊಣೆ. ಹಾಗಾಗಿ ಪೆಪ್ಪರ್ ಫ್ರೈ, ಖಾರದ ಪುಡಿ ದಯವಿಟ್ಟು ಹುಡುಗರು, ಎಸ್ಪೆಷಲಿ ಹುಡುಗರು, ಹೊರಗಡೆ ಹೋಗೋ ಗಂಡಸರು ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳಿ. ಈಗ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೊಂಬಿಡಿ. ಯಾಕಂದರೆ ನನ್ನ ಮಕ್ಕಳು ಹೆಂಗಿದ್ದಾರೋ ಗೊತ್ತಿಲ್ಲ, ಯಾವ್ಯಾವ ಶತ್ರುಗಳು ಯಾವ್ಯಾವ ಮೂಲೆಯಲ್ಲಿರ್ತಾರೆ ಅನ್ನೋದು ಗೊತ್ತಿಲ್ಲ. ಈಗ ಮೊನ್ನೆ ಅದು ಯಾವುದೋ ಊರಲ್ಲಿ ಪಾಪ ಕಾರನ್ನು ಅಡ್ಡ ಹಾಕಿ ಕಾರಲ್ಲೇ ಹೊಡೆದು ಬಿಟ್ರ. ಸೊ ನಮ್ಮದೇ ಆದಂಥ ಒಂದು ಸೇಫ್ಟಿ ಇದೆ. ಅವ್ರ ಕಣ್ಣುಗಳಿಗೆ ನಾವೇನಾದರೂ ಹೊಡೆದಾಗ ಅವರಲ್ಲೇ ಅದನ್ನು ಬಿಟ್ಬಿಡ್ತಾರೆ. ಸೊ ನಾವು ಅಲ್ಲಿ ತಪ್ಪಿಸ್ಕೊಳ್ಳೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ದಯವಿಟ್ಟು ನಾನು ಎಲ್ಲ ಅಣ್ಣ ತಮ್ಮಂದ್ರಿಗೂ, ನೀವು ಹೊರಗಡೆ ಹೋಗ್ಬೇಕಂದ್ರೆ ನಿಮ್ಮದೇ ಆದಂಥ ಒಂದು ಸೇಫ್ಟಿ ಇಟ್ಕೊಂಡು ಹೊರಗಡೆ ಹೋಗಿ. ನಿಮ್ಮನ್ನು ನಂಬ್ಕೊಂಡಿರೋರು ಮನೆಯಲ್ಲಿ ಜೀವಾಗ್ಲಿರ್ತವೆ. ಸೊ ದಯವಿಟ್ಟು ಕುಡುಕರ ಜೊತೆ ಸೇರೋಕ್ಕೆ ಹೋಗಬೇಡಿ. ನಿಮ್ಮದೇ ಆದಂಥ ನಿಮ್ಮ ಫ್ಯಾಮಿಲಿ ಇರುತ್ತೆ. ಸೊ ಇದು ನನ್ನ ಇನ್ಕ್ಲೂಡಿವ್ ನಮ್ಮ ಮನೆಯಲ್ಲಿ ನನ್ನ ತಮ್ಮನೂ ಇದ್ದಾನೆ. ನನ್ನ ತಮ್ಮನಿಗೂ ನಾನು ಅದೇ ಹೇಳ್ತೀನಿ, ಯಾವ ಹುಡುಗರ ಜೊತೆನೂ ಸೇರ್ಬೇಡ. ಹುಡುಗರ ಜೊತೆ ಸೇರಲೇಬೇಡ ಅಂತ ನಾನು ಹೇಳೋದಿಲ್ಲ. ಏನೋ ಬರಲಿ, ಮನೆಗೆ ಬರಲಿ, ಒಂದು ಊಟ ತಿನ್ನಲಿ, ಹೋಗಲಿ, ಅಷ್ಟೇ ಇರಬೇಕೆ ವಿನಃ ದಿನ ಪೂರ್ತಿ ಅವ್ರಗಳ ಜೊತೆ ಹೋಗೋದು, ಕುಡಿಯೋದು. ಸೊ ಇದು ಯಾವ ಗಂಡು ಮಕ್ಕಳಿಗೂ ಒಳ್ಳೆಯದಲ್ಲ. ಇದರಿಂದ ತುಂಬ ಫ್ಯಾಮಿಲಿಗಳು ಸಫರ್ ಆಗಿದ್ದಾರೆ, ಕಳ್ಕೊಂಡಿದ್ದಾರೆ. ಆ ಕಳ್ಕೊಂಡಿರೋರ್ಗೆ ಮಾತ್ರ ನೋವೇನು ಅಂತ ಗೊತ್ತು. ಈ ವಿಡಿಯೋನ ನನ್ನ ತಮ್ಮನೂ ನೋಡ್ತಾನೆ. ನನ್ನ ತಮ್ಮನಿಗೂ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ತೀನಿ. ನಿನಗೆ ಆದಂಥ 4 ಜನ ಅಕ್ಕಂದ್ರಿದ್ದಾರೆ, ತಾಯಿ ಇದ್ದಾಳೆ. ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಾದ್ರೆ ಜನ ಹತ್ರ ಹುಷಾರಾಗಿರು. ನನ್ನ ತಮ್ಮನ ಥರ ಇರೋ ಎಲ್ಲ ಅಣ್ಣ ತಮ್ಮಂದ್ರಿಗೂ ನಾನು ಇದನ್ನೇ ಹೇಳ್ತೀನಿ. ನಿಮಗಾಗಿ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಸೊ ದಯವಿಟ್ಟು ಕುಡಿತದಿಂದ ದೂರ ಇರಿ, ಕೆಟ್ಟ ಜನಗಳಿಂದ ದೂರ ಇರಿ. ಏನೇ ಆಗಲಿ ನಿಮಗೊಂದು ಸೇಫ್ಟಿ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ.